ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಈಗ ಡಿಕೆಗೆ ಭಾರಿ ಶಾಕನ್ನೇ ಕೊಟ್ಟಿದ್ದಾರೆ ಕುಮಾರಸ್ವಾಮಿ ಅವರು. ಇಬ್ಬರ ನಡುವೆ ಭಾರಿ ಜಟಾಪಟಿ ನಡೀತಿದೆಯಲ್ಲ. ಬೇರೆ ಪ್ರಾಜೆಕ್ಟ್ಗಳಿಗೆಲ್ಲ ಏನೂ ಹೇಳದೆ ಕೂತ್ಕೊಂಡವರು, ನಿಮ್ಮ ಕಾಲದಲ್ಲೇ ಪ್ಲ್ಯಾನ್ ಆಗಿತ್ತಲ್ವ ಇದು ಅನ್ನೋವಂಥ ಕೆಸರು ಚಾಟ ಆಗ್ತಿತ್ತಲ್ಲ. ಬಟ್ ಈ ಕುಮಾರಸ್ವಾಮಿ ಅವರು ನೆಕ್ಸ್ಟ್ ಲೆವೆಲ್ಗೆ ಒಂದು ಹೆಜ್ಜೆ ಇಟ್ಟಿದ್ದಾರೆ. ಇದು ಡಿಕೆಗೆ ಬಹಳ ಕಾಸ್ಟ್ಲಿ ಆಗುತ್ತಾ? CM ಸಾಹೇಬರು ಏನು ತೀರ್ಮಾನ ತಗೊಳ್ತಾರೆ, ಇದನ್ನು ಯಾವ ರೀತಿ ಸ್ವೀಕರಿಸ್ತಾರೆ ಅನ್ನೋದೇ ಈಗ ಗಮನ ಸೆಳೆತಿರೋ ಬೆಳವಣಿಗೆ. ಡೀಟೇಲ್ಸ್ ಇರ್ತಾ ಹೋಗ್ತೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಸದ್ಯ ಈಗ ನಿನ್ನೆ ಆದ ಗಲಾಟೆ ನೋಡಿದ್ವಿ. ರೈತರು ಪೊರಕ್ಕೆ ಕಲ್ಲು ಅಂದ್ಕೊಂಡು ಸಿಕ್ಕದ್ರಲ್ಲಿ ಅಧಿಕಾರಿಗಳಿಗೆ ಬಾರಿಸಿ ಕಳಿಸಿದ್ರು. ಅವ್ರ ಮೇಲೆಲ್ಲ ರೈತರ ಮೇಲೆ FIR ಬಿದ್ದಿದೆ. ಇದ್ದವರು ಇಲ್ಲದೇ ಇರೋರು ಎಲ್ಲ ಸೇರಿಸಿ FIR ಹಾಕಿದ್ದಾರೆ ಅನ್ನೋದು ಈಗ ಆರೋಪ, ಆಕ್ರೋಶ ಸಿಡ್ತಿರೋದಲ್ವಾ. ಇದರ ನಡುವೆ ಈಗ ದೇವೇಗೌಡರನ್ನ ಅಖಾಡಕ್ಕೆ ಇಳಿಸಿದ ದಳಪತಿಗಳು. ದೇವೇಗೌಡರು ಸಹಜವಾಗಿ ವಯೋಸಹಜ ಆರೋಗ್ಯ ಸವಾಲು ಸಮಸ್ಯೆಗಳಿಂದ ಇದ್ದಾರೆ ಅವರು. ಆದರೂ ಯಾವುದೇ ವಿಚಾರದಲ್ಲಿ, ಕೆಲಸದಲ್ಲಿ, ಹೋರಾಟದಲ್ಲಿ ಹಿಂದೆ ಬೀಳೋರಲ್ಲ. ಏನು ರಾಜ್ಯಸಭೆಯಲ್ಲಿದ್ದಾಗೂ ಕೂಡ ಅಬ್ಬರಿಸಿದ್ರು ರಾಜ್ಯದ ಪರವಾಗಿ. ಸೊ ಈಗ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಅಖಾಡಕ್ಕೆ ಇಳಿದು ಇವತ್ತು ಸುದ್ದಿಗೋಷ್ಠಿ ನಡೆಸಿ ಏನು ಹೇಳಿದ್ದಾರೆ, ಪತ್ರ ಬರೆದಿದ್ದಾರೆ. DK ಶಿವಕುಮಾರ್ ಅವ್ರಿಗೆ ಪತ್ರ ಬರೆದಿದ್ದಾರೆ. ವಾಪಸ್ ತಗೊಳ್ತಿರೋ ಇಲ್ವೋ? ನನ್ನ 7 ದಶಕಗಳ ಸಾರ್ವಜನಿಕ ಜೀವನದಲ್ಲಿ ರಾಜ್ಯ ಮತ್ತು ದೇಶದ ರೈತರ ಹಿತಕ್ಕೆ ಶ್ರಮಿಸ್ತಾ ಇದ್ದೀನಿ, ಅಧಿಕಾರ ತ್ಯಾಗನೂ ಮಾಡಿದ್ದೀನಿ. ರಾಜ್ಯ ಸರ್ಕಾರ ನನ್ನ ಮನವಿಯನ್ನು ಏನಾದರೂ ತಿರಸ್ಕರಿಸಿದ್ರೆ ಈಗ ನೀವು ಅದನ್ನು ಹಿಂದೆ ತಗೊಳ್ಳೇಬೇಕು. ಬಿಡದಿ ಟೌನ್ಶಿಪ್ ಕೈ ಬಿಡಲೇಬೇಕು. ನನ್ನ ಮನವಿ ನೀವು ತಿರಸ್ಕರಿಸಿದ್ರೆ, ನನ್ನ ಕೂಗಿಗೆ ಮನಗೊಡದೇ ಇದ್ದರೆ ವಿಧಾನಸೌಧದ ಆವರಣದಲ್ಲಿ ಗಾಂಧೀಜಿ ಪ್ರತಿಮೆ ಬಳಿ ಕೂತು ನಾನು ಸತ್ಯಾಗ್ರಹ ಮಾಡ್ತೀನಿ ಅನ್ನುವ ಘೋಷಣೆ ಮಾಡಿದ್ದಾರೆ. ಸೊ ಈ ವಯಸ್ಸಲ್ಲಿ ದೇವೇಗೌಡರು ಹೋಗಿ ಗಾಂಧಿ ಪ್ರತಿಮೆ ಎದುರು ಸತ್ಯಾಗ್ರಹಕ್ಕೆ ಕೂರೋದು ಒಂದು ದೊಡ್ಡ ಬೆಳವಣಿಗೆ ಆಗಿಬಿಡುತ್ತೆ. ಅವ್ರಿಗೆ ಆರೋಗ್ಯದ ಇಷ್ಟೆಲ್ಲ ಸವಾಲಿದ್ದಾಗ ದೇವೇಗೌಡರನ್ನ ತಂದು ದಾರಿಲಿ ಕೂರಿಸಿದ್ರು ಅನ್ನೋ ರೀತಿ ಎಲ್ಲಾಗತ್ತೆ. ಹೋರಾಟಕ್ಕೆ ಇಳಿದಿದ್ದಾರೆ ಅವರು. ಬಿಡದಿ ಆದರೂ ಸರಿ, ವಿಧಾನಸೌಧ ಎದುರಾದರೂ ಸರಿ, ಎಲ್ಲಾದರೂ ಸರಿ ಹೋರಾಟ ಮಾಡ್ತೀನಿ ಅಂತ ದೇವೇಗೌಡರು ಇಳಿದಿರೋದೀಗ. ಇದು ಸ್ವಲ್ಪ ಸಮುದಾಯ ಗಮನ ಸೆಳೆಯೋ ರೀತಿಯಲ್ಲಿರುತ್ತೆ ಬೆಳವಣಿಗೆ. ದೇವೇಗೌಡರು ಈಗ ಲೆಕ್ಕ ಇಟ್ಟಿದ್ದಾರೆ. ಕೇವಲ 17 ಎಕರೆ ಭೂಮಿ ಮಾತ್ರ ಈಗ ಓಕೆ ಅಂತ ಹೇಳ್ತಿರೋದು ರೈತರು. ಅವರೆಲ್ಲ 40% ಜನ ಹಳ್ಳಿ ಬಿಟ್ಟು ಸಿಟಿ ಸೇರ್ಕೊಂಡಿರೋರು, ಬೆಂಗಳೂರಿಗೆ ಸೇರ್ಕೊಂಡಿರೋರು, ಅಂಥವ್ರು ರೆಡಿ ಇದ್ದಾರೆ ಭೂಮಿ ಕೊಡೋಕ್ಕೆ. 17 ಎಕರೆ ಮಾತ್ರ. ಅದು ಉಳಿದ 500 ಎಕರೆ ಅಕ್ವೈರ್ ಮಾಡಿದ್ದೀವಿ ಅಂತ ಇವ್ರು ತೋರಿಸ್ತಿದ್ದಾರಲ್ಲ, ಅದು ಇನ್ಫ್ಯಾಕ್ಟ್ ಅಕ್ವೈರ್ ಮಾಡಿರೋದಲ್ಲ, ಗೋಮಾಳ ಸರ್ಕಾರದ ಭೂಮಿ. ಸೊ ಇವ್ರಿಗೆ ಹೆಂಗಾಗಿದೆ ಅಂದರೆ ಈಗ ಲೆಕ್ಕ ತೋರಿಸ್ತಿರೋದೇ ಒಂದು, ಅಲ್ಲ ಆಗಿರೋದೇ ಒಂದು. 40% ಜನ ಮಾತ್ರ ಹೇಳ್ತಿದ್ದಾರೆ. ಉಳಿದವರು ಅಲ್ಲಿ ಕೃಷಿ ಹೈನುಗಾರಿಕೆ ಮೂಲಕ ಜೀವನ ನಡೆಸ್ತಿರೋರು. ಅವ್ರಿಗೆ ಬಹಳ ಕಷ್ಟ ಆಗುತ್ತೆ ಇದರಿಂದ. SP ಅವರು ಹೇಳ್ತಾರೆ, ರೆವಿನ್ಯೂ ಇಲಾಖೆ ಅಧಿಕಾರಿಗಳ ವಿನಂತಿ ಮೇಲೆ ಹೋಗಿದ್ವಿ ಅಂತ. ರೆವಿನ್ಯೂ ಇಲಾಖೆ ಅಧಿಕಾರಿಗಳ ಮಾತಿನಂತೆ FIR ಬಿದ್ದಿದೆ ಈಗ. ಸೊ ಇದು ತುಂಬ ಮನಸ್ಸಿಗೆ ನೋವನ್ನು ಉಂಟು ಮಾಡುವಂತಹ ಬೆಳವಣಿಗೆ. ಒಟ್ಟಿನಲ್ಲಿ ಈ ಬಿಡದಿ ಟೌನ್ಶಿಪ್ ಆಗೋದಕ್ಕೆ ಬಿಡಲ್ಲ ಅಂತ ಈಗ ದೇವೇಗೌಡರೇ ಸ್ವತಃ ಈ ವಯಸ್ಸಲ್ಲಿ ಅಖಾಡಕ್ಕೆ ಇಳಿದಿರೋದು. ಅಲ್ಲಿ ಏನಾಗಿದೆ ಬೆಳವಣಿಗೆ ಅಂದರೆ, ಈಗ ಆರೋಪ ಕೇಳಿ ಬರ್ತಿರೋದು, ನಿನ್ನೆ ಗಲಾಟೆ ಆಯಿತಾ, ಯಾರಿದ್ರು ಯಾರು ಇಲ್ದಿರೋರು ಅಂತ ಅಷ್ಟು ಸುಲಭವಾಗಿ ಗುರ್ತಿಡಕ್ಕೆ ಕಷ್ಟ ನನ್ನ ಜನಕ್ಕೆ. ಸೊ ಯಾರ್ಯಾರು ಈ ಹೋರಾಟದ ಮುಂಚೂಣಿಯಲ್ಲಿದ್ದರಲ್ಲ, ಸ್ವಲ್ಪ ಸ್ಟ್ರಾಂಗಾಗಿ ಹೋರಾಟ ಮಾಡ್ತಿದ್ದವರೆಲ್ಲ ನಿನ್ನೆ ದಾಳಿ ಮಾಡಿದ್ದಾರೆ ಅಧಿಕಾರಿಗಳ ಮೇಲೆ ಅಂತ ಅವ್ರ ಹೆಸರು ಸೇರಿಸ್ಬಿಟ್ಟಿದ್ದಾರೆ ಅನ್ನೋದು ಆಕ್ರೋಶ. JMC ಅಧಿಕಾರಿಗಳಿಂದ ಸರ್ವೆ ವೇಳೆ ರೈತರು ಗಲಾಟೆ ಮಾಡಿದ ಪ್ರಕರಣದಲ್ಲಿ ಗಲಾಟೆ ಜಾಗದಲ್ಲೇ ಇಲ್ಲದವ್ರ ಮೇಲೆ FIR ಆಗಿದೆ ಅನ್ನೋದು ಆರೋಪ. 11 ಮಂದಿ ರೈತರ ಮೇಲೆ FIR ಆಗಿದೆ. ಅದರಲ್ಲಿ ನೋಡಿ, A1 ಅಂತ ಹಾಕಿರೋ ಪ್ರಕಾಶ್ ಸ್ಪಾಟಲ್ಲಿ ಇರಲಿಲ್ಲ, ಬೈರಮಂಗಲದಲ್ಲಿದ್ದರು ಅಂತ ಹೇಳ್ತಿರೋದು. A3 ಕೃಷ್ಣ ಘಟನಾ ಸ್ಥಳದಲ್ಲಿ ಇರಲಿಲ್ಲ. A4 ಯಶವಂತ್ ಬಿಡದಿ ಹೋಬಳಿಯಲ್ಲಿಯೇ ಇರಲಿಲ್ಲ. ಗಲಾಟೆ ನಂತರ ಬಂದಿದ್ದ ರೈತರ ಮೇಲೆ FIR ದಾಖಲಿಸಿದ್ದಾರೆ. ಆ ಹೋರಾಟದ ಮುಂಚೂಣಿಯನ್ನು ವಹಿಸ್ಕೊಂಡಿರೋರು, ಇಷ್ಟು ದಿನ ಸುಮಾರು ದಿನಗಳಿಂದ ಹೋರಾಟ ಮಾಡ್ತಿರೋರನ್ನ ಹತ್ತಿಕ್ಕೋದಕ್ಕೆ, ಅವರನ್ನು ಲಾಕ್ ಮಾಡೋದಕ್ಕೆ ಮಾಗಡಿ ಬಾಲಕೃಷ್ಣ ಇನ್ನಿತರರು ಸೇರಿಕೊಂಡು ಪ್ಲಾನ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಸೊ ಇದು ಹೋರಾಟ ಆಗತ್ತೆ, ಆಮೇಲೆ ಸ್ವಲ್ಪ ಜಿದ್ದಾಜಿದ್ದಿ ಆಗಬಹುದು, ಏನು ಮಾಡೋಕ್ಕಾಗಲ್ಲ. DK ಶಿವಕುಮಾರ್ ಅವ್ರು ಹಠ ಬಿಡೋರು ಅಲ್ಲ ಅನ್ನೋ ಥರ ಅನ್ನಿಸ್ತಿತ್ತು. ಚೆಕ್ ವಿತರಣೆ ಮಾಡಿದ್ರು. ಸುಮಾರು ಜನ ಪರವಾಗಿ ಕುಮಾರಸ್ವಾಮಿ ಅವ್ರ ವಿರುದ್ಧ ಹೋರಾಟ ಮಾಡಿದ್ರು. ಎರಡೂ ಥರ ಕಂಡು ಬಂತಲ್ಲ. ಈಗ 3,500 ಜನ ಇದ್ರನ್ನ ವಿರೋಧಿಸಿ ಅರ್ಜಿ ಹಾಕಿದ್ದಾರೆ. ಕಂಪ್ಲೇಂಟ್ ಕೊಡೋಕೆ
ಮುಂದಾಗಿದ್ದಾರೆ ಅನ್ನೋದು ಒಂದು ಕಡೆ. ಆದರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಏನು ಬೇಕಾದರೂ ತಗೊಂಡು ಈಗ ಹೋರಾಟಕ್ಕೆ ನಿಲ್ತೀವಿ, ಜೀವ ಹೋದರೂ ಪರವಾಗಿಲ್ಲ ಅಂತ ಒನಕೆ ಹಿಡ್ಕೊಂಡು ರೆಡಿ ಆಗಿದ್ದಾರೆ. ನೆಕ್ಸ್ಟ್ ಬಂದರೆ ಹೊರಕೆ ಅಲ್ಲ ಒನಕೆಲ್ಲಿ ಹೊಡಿತೀವಿ ಅಂತ ದೇವೇಗೌಡರು ಈ ರೀತಿ ಸತ್ಯಾಗ್ರಹಕ್ಕೆ ಕೂರೋಕೆ ಮುಂದಾಗ್ತಿದ್ದಾರೆ. ತುಂಬ ಸೀರಿಯಸ್ ಆಗ್ತಿದೆ ವಿಚಾರ. ನೀವು ಸಿದ್ದರಾಮಯ್ಯವ್ರನ್ನ ತೆಗೆದು ಹೈಕಮಾಂಡನ್ನು ಒಲಿಸ್ಕೊಡ್ಲಿಕ್ಕೆ ಏನೇನು ಮಾಡಿದ್ರಿ ಆಶ್ವಾಸನ, ಅದನ್ನು ನೀವು ಇವತ್ತು ಸಂಪೂರ್ಣಗೊಳಿಸಬೇಕು. ಆ ಸಂಪೂರ್ಣಗೊಳಿಸಲಿಕ್ಕೆ ವ್ಯವಸ್ಥೆ ಮಾಡತಕ್ಕಂಥ ಮಾರ್ಗ ಈ ಬಿಡದಿಯ 7,000 ಎಕರೆ ಭೂಮಿನ ನಿವೇಶನ ಮಾಡಬೇಕು. ಇದಕ್ಕೆ ಗೌರ್ಮೆಂಟ್ ಗ್ಯಾರಂಟಿಯಿಂದ ಸುಮಾರು 12,000 ಕೋಟಿ ಮೇಲೆ. ಆಮೇಲೆ ಯಾವನ್ ಲೇಔಟ್ ಮಾಡ್ತಾನೋ ಅವನಿಗೆ 8,000 ಕೋಟಿ ಗ್ಯಾರಂಟಿ. ಇದು ಬಹಳ ದಿನ ಬಚ್ಚಿಟ್ಟು ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಬಿಡದಿ ಟೌನ್ಶಿಪ್ ಅನ್ನ ಮಾಡು ಇಲ್ವೇ ಮಡಿ ಅನ್ನೋ ರೀತಿ ಕುಮಾರಸ್ವಾಮಿ ಅವರು ತಗೊಂಡಂಗೆ ಕಾಣಿಸ್ತಾ ಇದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.